ಜ್ವರ ಬರೋದು ನೋಡ್ತೀವಿ, ಚಿಲ್ಸ್ ಇರುತ್ತೆ ಅವ್ರಿಗೆ, ಅನ್ಕಾನ್ಶಿಯಸ್ ಆಗೋದು, ಕನ್ವಲ್ಷನ್ಸ್ ಬರೋದು ಅದೆಲ್ಲ ನೋಡ್ತೀವಿ. ಬಾಡಿ ಪೇಯ್ನು ಅದೆಲ್ಲ ಬರ್ಬೋದು. ಬಿ ಪಿ ಕೂಡ ಕಮ್ಮಿ ಆಗುತ್ತೆ. ಹಾಂ, ಇದು ಆಗಲೇ ಹೇಳಿದೆ, ವೈರಲ್ ಫೀವರ್ ಇದು. ಲೈಕ್ ಎನಿ ಅದರ್ ವೈರಲ್ ಫೀವರ್. ಇದು ಈಗ ನಾವು ಎಕ್ಸ್ಪೋಸ್ ಆದಮೇಲೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಒಂದು 3ರಿಂದ 8 ದಿನ ಅದು ಇನ್ಕ್ಯುಬೇಷನ್ ಪೀರಿಯಡ್ ಆಗಿರುತ್ತೆ. ಕೆಲವ್ರಿಗೆ ಮ್ಯಾನಿಫೆಸ್ಟ್ ಆಗುತ್ತೆ 8 ಡೇಸ್ ಆದಮೇಲೆ. ಒಂದು ಫಸ್ಟ್ ಜ್ವರ ಬರೋದು ನೋಡ್ತೀವಿ, ಚಿಲ್ಸ್ ಇರುತ್ತೆ ಅವ್ರಿಗೆ, ಹೆಡೇಕ್ ಬರ್ಬೋದು, ಮಯಾಲ್ಜಿಯಾ ಸಿವಿಯರ್ ಬಾಡಿ ಪೇಯ್ನು ಅದೆಲ್ಲ ಬರ್ಬೋದು. ಯೂಶ್ವಲಿ ಒಂದು 7th 8th ಡೇ ಹಾಗೆ ನ್ಯೂರಲಾಜಿಕಲ್ ಸಿಮ್ಟಮ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಟ್ರೆಮರ್ಸ್ ಇರ್ಬೋದು, ಅಥವಾ ಅನ್ಕಾನ್ಷಿಯಸ್ ಆಗೋದು, ಕನ್ವಲ್ಷನ್ಸ್ ಬರೋದು ಅದೆಲ್ಲ ನೋಡ್ತೀವಿ. ಯೂಶ್ವಲಿ ಒಂದು ವೀಕ್ 10 ಡೇಸ್ ಆಗೋಷ್ಟೊತ್ತಿಗೆ ಬ್ಲೀಡಿಂಗ್ ಟೆಂಡೆನ್ಸಿ, ಕೆಲವ್ರಿಗೆ ಬ್ಲೀಡಿಂಗ್ ಟೆಂಡೆನ್ಸಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಪ್ಲೇಟ್ಲೆಟ್ ತುಂಬ ಡಿಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬಿ ಪಿ ಕೂಡ ಕಮ್ಮಿ ಆಗುತ್ತೆ ಕೆಲವರು. ಸೊ ಹೈಪೋವಾಲಿಮಿಯಾ ಹೈಪರ್ ಟೆನ್ಷನ್ ಆಗಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.